ನೋಡಕ್ಕೆ ಯಾಕೆ ಬರಲಿಲ್ಲ ನೀವು? ನಾ ಏನಾರು ತೆಪ್ಪು ಮಾಡಿದ್ನಾ? ನಿನಗೂ ಮಗು ಅಂದ್ರೆ ಇಷ್ಟ ಅಲ್ವಾ? ಪುಟ್ಟ ಮಗು ನಿನ್ನನ್ನ ಅಪ್ಪ ಅಂತ ಕರೆಯುತ್ತೆ. ಇಷ್ಟಕ್ಕೂ ಅವ್ರು ಏನ್ ತಾನೇ ಕೇಳ್ತಿದ್ದಾರೆ? ಒಂದು ಪುಟ್ಟ ಮಗು ಅಷ್ಟೇ ತಾನೇ? ಅಲ್ಲ ಅಲ್ಲ, ಇದ್ರಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿದೆ? ತಕೊಳ್ಳಿ, ಯಾಕೆ ಸುಮ್ಕೆ ಹಂಗೆ ನಿಂತ್ಬಿಟ್ರಿ? ಶ್ರೀಕಾಂತ ಒಳಗೋದ್ನೋ ಇಲ್ವೋ? ಕೇಳಿಸ್ಲಿಲ್ವಾ ನಾನು ಏನ್ ಕೇಳಿದೆ ಅಂತ? ಒಳಗೆ ಹೋಗಿದ್ದಾನೆ. ಕೋಣೆನೇ ಇದ್ದಂತಾನೆ? ಇದ್ದಾನೆ. ಬೇಷ್. ಎಷ್ಟೇ ಆದ್ರೂ ಅವನು ನನ್ನ ಮಗನಲ್ವೇ? ವಂಶದ ಬಗ್ಗೆ ಅವನ ಪ್ರೀತಿ ಇದೆ, ನನ್ನ ಮಾತಿನ ಮೇಲೆ ಗೌರವ ಇದೆ ಅವನಿಗೆ. ಹೊಸ ಜಾಗದಾಗೆ ನೀನು ಕಷ್ಟ ಅನುಭವಿಸ್ಬೇಕಾಯ್ತದೆ. ಆದ್ರೆ ಬೇರೆ ಹೆಂಗಸ್ರಿಗಿಂತ ಜಾಸ್ತಿನೇ ಕಷ್ಟ ಇರ್ಬೋದು. ನಿನ್ನ ಹೇಳೋದು ಅರ್ಥ ಆಯ್ತಿಲ್ಲ ಮಗ. ಎಲ್ರ ಹಣೆ ಬರನು ಒಂದೇ ತರ ಇರಕ್ಕಿಲ್ಲ. ಎಲ್ಲ ನದಿನೂ ಕಾವೇರಿ ಆಗಕ್ಕಿಲ್ಲ. ಕೆಲವು ಹೆಣ್ಮಕ್ಕಳನ್ನ ಜನ ಪಾಪದ ಒಳೆ ಮಾಡ್ಬಿಡ್ತಾರೆ. ಮಗಿ, ನಂಗಿದೀಯ ನೀನು. ಏಡ್ ಪ್ರೀತಿಯಿಂದ ಸಾಕಿವ್ ನಿನ್ನ. ಅದನ್ನೆಲ್ಲ ಸಹಿಸ್ಕೋತೀಯ ಮಗ? ದ್ಯಾವ್ರೆ, ಹಂಗಾದ್ರೆ ನಾನೇನು ಆಸೆ ಮಾಡಿಕಬಾರ್ದ? ನನ್ ಕನ್ಸುಗಳು ಚೂರ್ ಚೂರಾಗೋಯ್ತಾ? ಚೂರ್ ಚೂರಾಗೋಯ್ತಾ? ಬಿಡು ಶ್ರೀ, ನಂಗೆ ನಿದ್ದೆ ಬರ್ತದೆ. ಯಾವಾಗಲೂ ನಾನು ನಿದ್ದೆ ಕೆಡ್ಸೋದಕ್ಕೆ ಕಾಯ್ತಾ ಇರ್ತೀಯ. ಲೈಟ್ ಹಾಕೊಂಡು ಗಂಟು ಗಟ್ಲೆ ಕೆಲ್ಸಕ್ಕೆ ಬರೋದು ಕವಿತೆ ಬರ್ತಿರ್ತೀಯ, ಇಲ್ಲ ಕಿವಿ ಕಿತ್ಕೊ ಹೋಗಿ ಆ ಫ್ಲ್ಯೂಟ್ ನುಡಿಸ್ತಾ ಇರ್ತೀಯ. ಸುಮ್ಮನೆ ಮಲ್ಕೊಳ್ಳೋ. ನೀವು ಮಾಡಿದ ಸರಿನಾ? ನೀವು ಇಟ್ಟೊಂದು ಕಾಯಿಸ್ಬೋದ ನನ್ನ? ಅಲ್ಲ, ನಿನ್ನೆ ರಾತ್ರಿ ಹಂಗ್ಯಾಕೆ ಹೊಟ್ಟೋದ್ರಿ? ನನ್ ಮ್ಯಾಕ್ ಕೋಪ ಬಂದಿತ್ತ? ಅದನ್ ಬಾಯ್ ಬಿಟ್ಟಾರೋ ಹೇಳಿದಿದ್ರೆ ನಂಗೂ ತಿಳಿದಿತ್ತಪ್ಪ. ಸುಮ್ನೆ ಏಳ್ದೆ ಕೇಳ್ದೆ ಹಂಗೆ ಹೊಂಟೋದ್ರೆ ನಂಗೇನ್ ಗೊತ್ತಾಯ್ತದೆ? ಹೈ, ಏನ್ ಮನ್ಸಾನೋ. ನಮ್ಮವ್ವ ಯಾವಾಗ್ಲೂ ಹೇಳ್ತಿದ್ಲು, ಗಂಡನ್ ಮನ್ಸನ್ನ ಒಲಿಸ್ಕೋಬೇಕಂದ್ರೆ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಪಿರುತಿಯಿಂದ ಉಣಿಸ್ಬೇಕು ಅಂತ. ನಂಗೇನ್ ಅಡ್ಗೆ ಬರಲ್ಲ ಅನ್ಕೊಂಡ್ಬಿಟ್ಟಿದ್ರಾ? ನಂಗೂ ಅಡ್ಗೆ ಮಾಡಕ್ ಬರ್ತದೆ. ನಮ್ಮವ್ವ ಎಲ್ಲ ಹೇಳ್ಕೊಟ್ಟವಳೆ.